ಈಗ ನಾನು ಹೇಳ್ತಾ ಇರೋದು ಸ್ಪೈನ್ ಅಂದ್ರೆ ನಮ್ಮ ಬೆನ್ನು ಮೂಳೆಯ ಆಕ್ಯುಪ್ರೆಷರ್ ಬಗ್ಗೆ. ಈಗ ಎಲ್ಲರಿಗೂ ಗೊತ್ತಿದೆ, ನಮ್ಮ ಕೈಗಳಲ್ಲಿ ಇದೆ, ಕಾಲುಗಳಲ್ಲಿದೆ, ಕಾಲು ಹಿಂಭಾಗ ಅಂದ್ರೆ ಮೀನಖಂಡ ಅಂತೀವಿ ಅದು, ಅಥವಾ ನಮ್ಮ ಅಂಗೈ ಹಿಂಭಾಗ ಇದೆ. ಅದೇ ರೀತಿ ಈಗ ತೋರಿಸ್ತಾ ಇರೋ ಪಿಕ್ಚರ್ ಅಲ್ಲಿ ಇದು ನಮ್ಮ ಕಿವಿ. ನಮ್ಮ ಒಂದು ಕಿವಿಯಲ್ಲಿ 113 ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ. ಈ 113 ಪಾಯಿಂಟ್ಗಳು ಅಲ್ಲಿ ನಂಬರ್ ಹಾಕಿ ಯಾವ್ಯಾವ್ದು ಏನೇನು ಎಲ್ಲ ತೋರಿಸ್ತವೆ, ಇನ್ಕ್ಲೂಡಿಂಗ್ ನಮ್ಮ ಬೆನ್ನು ಮೂಳೆ ಸಹ ನಮ್ಮ ಕಿವಿಯಲ್ಲಿ ಇರುವಂತ ಒಂದು ಪಿಕ್ಚರ್. ಸೊ ಈ ರೀತಿ 113 ಪಾಯಿಂಟ್ಸ್ ನಾವು ಆಕ್ಟಿವೇಟ್ ಮಾಡಿದಾಗ ಅದಕ್ಕೆ ಸಂಬಂಧಿಸಿದ ಅಂಗಾಂಗಗಳು ಅದು ಎನರ್ಜೈಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದು ಕಿವಿದು ಆಕ್ಯುಪ್ರೆಷರ್ ಪಾಯಿಂಟ್ಸ್. ನೆಕ್ಸ್ಟ್ ಸರ್. ಬರ್ತಾ ಇದೆಯಾ? ಅದೊಂದೇ ಬರ್ತಾ ಇದೆ, ಕಿವಿದೊಂದು ಬಂತು, ಅದೇ ಇದೆ, ಇನ್ನ ಸ್ಟಿಲ್ ಆಗಿದೆ. ಅದೇ ಇದೆ. ಇಲ್ಲ, ನಾನು ಹೇಳ್ತಾ ಹೋಗ್ತಾ ಇರ್ತೀನಿ, ಬಂದಂಗೆ ಅದನ್ನ ಹೇಳ ಸರ್. ಈಗ ಸ್ವಲ್ಪ ಎನ್ಲಾರ್ಜ್ ಮಾಡಿ ಸರ್. ಇದು ನಮ್ಮ ಮನುಷ್ಯನ ಆಕೃತಿ. ಹಂಗೆ ಎನ್ಲಾರ್ಜ್ ಮಾಡಿ ಸರ್, ಇನ್ನು ಸ್ವಲ್ಪ. ಇದು ನೀವು ನೋಡ್ಬೋದು, ಬೆನ್ನು ಮೂಳೆ, ಮನುಷ್ಯನ ಬೆನ್ನು ಮೂಳೆ ಯಾವ ತರ ಇದೆ ಅಂತ. ಮೇಲೆ ಸರ್ವೈಕಲ್ಲು, ಆಮೇಲೆ ಇದು, ಆಮೇಲೆ ಕೆಳಗಡೆ ನಾವೇನ್ L1 L2 ಅಂತ ಹೇಳ್ತೀವಲ್ಲ. ಸರ್ವೈಕಲ್ ಆದ್ಮೇಲೆ ತೊರಾಸಿಕ್ ಆದ್ಮೇಲೆ ಲಂಬಾರ್ ಆದ್ಮೇಲೆ ಸ್ಯಾಕ್ರಲ್ಲು, ಕಾಕ್ಯಸ್ ಅಂತ ನಮ್ಮ ಏನು ಮೂಲಾಧಾರ ಅಂತ ಹೇಳ್ತೀವಲ್ಲ ನೋಡಿ, ಆ ಪಾಯಿಂಟ್ ಕೊನೆಯಲ್ಲಿ ಕಾಣುತ್ತೆ. ಈ ಬೆನ್ನು ಮೂಳೆ ಬಂದು ನಮ್ಮ ಕಾಲು, ನಾವೇನು ಹೆಬ್ಬೆರಳಿನಿಂದ ಹಿಂದೆ ಆ ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಇಲ್ಲಿ ನಮ್ಮ ಬೆನ್ನು ಮೂಳೆನು ಪಾಯಿಂಟ್ಸ್ ಇದೆ ಅಂತ ಅದು ತೋರಿಸ್ತಾ ಇರೋದು. ಯಾವ ರೀತಿ ಆ ಬೆನ್ನು ಮೂಳೆ ಕಾಲಲ್ಲಿ ಅದೇ ತರ ಬೆನ್ನು ಮೂಳೆ ಪಾಯಿಂಟ್ಸ್ ಎಲ್ಲಿಂದ ಎಲ್ಲಿವರೆಗೂ ಇದೆ ಅನ್ನೋದನ್ನ ಇದು ಒಂದು ಪಿಕ್ಚರ್. ನೆಕ್ಸ್ಟ್ ಆಗ್ಬೋದು ಸರ್. ನೋಡಿ, ಉಲ್ಟಾಗುತ್ತೆ. ಇದು ನೋಡಿ, ಇಲ್ಲಿ ನಮ್ಗೆ ಕ್ಲೀನ್ ಆಗಿ ಹೆಬ್ಬೆರಳಿನಿಂದ ನಮ್ಮ ಪಾದದ ಹಿಮ್ಮುಡಿವರೆಗೂ ನಮ್ಮ ಇವಾಗ ಹೇಳದ್ನಲ್ಲ, ತೊರಾಸಿಕ್ ಇರ್ಬೋದು, ಲಂಬಾರ್ ಇರ್ಬೋದು. ನೋಡಿ, ಅಲ್ಲಿ ಆ ಪಾಯಿಂಟ್ಸ್ ಎಲ್ಲ ಕ್ಲೀನ್ ಆಗಿ ನಮ್ಗೆ ಬೆನ್ನನ್ನ ನಾವು ಬೆನ್ನನ್ನ ಆಕ್ಯುಪ್ರೆಷರ್ ಮಾಡ್ಕೊಳಕ್ ಆಗಲ್ಲ, ಬೆನ್ನು ಮೂಳೆನ. ಆದ್ರೆ ಈ ಕಾಲಿನ ಪಾಯಿಂಟ್ ಗಳನ್ನ ನಾವು ಆಕ್ಯುಪ್ರೆಷರ್ ಮಾಡೋದ್ರಿಂದ ಅದು ಬೆನ್ನು ಮೂಳೆ ಎಲ್ಲ ನರ್ವ್ಸ್ ಇರ್ಬೋದು, ಆ ಪಾಯಿಂಟ್ಸ್ ಇರ್ಬೋದು, ಅವೆಲ್ಲ ಆಕ್ಟಿವೇಟ್ ಮಾಡ್ಲಿಕ್ಕೆ ನಮ್ಮ ಪಾದದ ಒತ್ತೋದು ಆ ಪಾಯಿಂಟ್ಸ್ ನ. ಈ ಪಾದದ ಪಕ್ಕದಲ್ಲಿ ಅಲ್ವಾ ಇವೆಲ್ಲ? ನಾವು ಕಾಲು ಊರ್ತೀವಲ್ಲ ಸರ್ ನೆಲದ ಮೇಲೆ, ಆವಾಗ ನಮಗೆ ಎರಡು ಒಳಭಾಗದಲ್ಲಿ ಬರುತ್ತೆ, ಅದು ಒಳಭಾಗಕ್ಕಿದು. ರೈಟ್. ನೆಕ್ಸ್ಟ್ 1-2-3 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಸರ್, ಅದು ಬಂದ್ರೆ ತೋರಿಸ್ಬಿಡಿ ಸರ್. ಇದಾಯ್ತಲ್ಲ? ಬಂದಿದೆ ನೋಡಿ. ಇದು ಪಾದಗಳ ಕೆಳಭಾಗದಲ್ಲಿ ಇರುವಂತ ಪಾಯಿಂಟ್ಸ್ ನೋಡಿ. ಒಂದು ಬಲಗಾಲಿದೆ, ಒಂದು ಎಡಗಾಲಿದೆ. ಎಲ್ಲೆಲ್ಲಿ ಯಾವ್ಯಾವ ಪಾಯಿಂಟ್ ಅಲ್ಲಿ ಯಾವ್ಯಾವ ಅಂಗಾಂಗಗಳು ನಮ್ಗೆ ಇದೆ ಅನ್ನೋದನ್ನ ಆ ಪಾಯಿಂಟ್ಸ್ ಪ್ಲಸ್ ಆ ಅಂಗಾಂಗಗಳ ಹೆಸರುಗಳನ್ನು ತೋರಿಸಿದ್ದಾರೆ. ನಾವು ಅಲ್ಲಿ ಯಾವ ರೀತಿ ಪ್ರೆಷರ್ ಮಾಡ್ಬೇಕು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಅದನ್ನ ಪ್ರೆಷರ್ ಮಾಡೋದ್ರಿಂದ ಆ ಅಂಗಾಂಗಗಳನ್ನ ನಾವು ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದೇ ರೀತಿ ಪಾದದ ಮೇಲೂ ಇರುತ್ತೆ. ಅಷ್ಟೇನಾ ಇದು? ನೋಡಿ ಸರ್, ಇರ್ಬೇಕು. ಕ್ಲೋಸ್ ಮಾಡೋದಾ? ಮಾಡಿ ಸರ್ ಸಾಕು. ನೆಕ್ಸ್ಟ್ ಸೊ ಇದನ್ನ ಯಾಕೆ ಮುಂದುವರಿಸಲ ಸರ್?
ಇನ್ನು ಇದೆಲ್ಲ ಒಂದು 4 ಇದಾವೆ. ಇಮೇಜ್ ಇದೆ. ನಾಲ್ಕಿದೆ. ಅದನ್ನು ನಾನು ತೋರಿಸ್ತೀನಿ. ಹೇಳ್ತಾ ಇರ್ತೀನಿ, ನಾನು ಹೇಳ್ತಾ ಇರ್ತೀನಿ, ಅದು ಪಿಕ್ಚರ್ ಬಂದಾಗ ಅದನ್ನ ಅಂದ್ರೆ ಅವ್ರಿಗೆ ಅರ್ಥ ಆಗ್ಲಿ ಅಂತ ಹೇಳಿ ನಾನು ಅದನ್ನ ಮಾಡಿದ್ದೆ ಸರ್. ಸೊ ಈ ಆಕ್ಯುಪ್ರೆಷರ್ ಮಾಡೋದ್ರಿಂದ ನಾವು ಇದು ನಮ್ಮ ಅಂಗೈಗಳು. ಇದೊಂದು ತೋರಿಸಿ ನೆಕ್ಸ್ಟ್ ನೋಡಿ, ಮುಂದೆ ನಮ್ಮ ಎಡಗೈ ಬಲಗೈ ಎರಡನ್ನೂ ತೋರಿಸಿದೆ ನೋಡಿ. ಹೆಬ್ಬೆರಳ ಮೇಲೆ ಏನೇನಿದೆ, ಆಮೇಲೆ ನಾವು ಆ ಗೆರೆಗಳು ತೋರಿಸುತ್ತೆ ನೋಡಿ, ಗೆರೆಗಳು ಬೆರಳುಗಳಲ್ಲಿ ಆ ಗೆರೆಗಳು ಏನೇನ್ ತೋರಿಸುತ್ತೆ ಅನ್ನೋದನ್ನು ಸಹ ಅಲ್ಲೆಲ್ಲ ಇದೆ. ಪಾಯಿಂಟ್ಸ್, ಆ ಚುಕ್ಕೆ ಚುಕ್ಕೆ ಇರೋ ಪಾಯಿಂಟ್ಗಳು ಏನೇನ್ ತೋರಿಸುತ್ತೆ ಅಂತ ಇದೆ. ಅದೇ ರೀತಿ ನಮ್ಮ ಹೆಬ್ಬೆರಳಿನ ಕೆಳಗಡೆ ಬಂದಾಗ ನೋಡಿ, ಆ ಥೈರಾಯ್ಡ್ ಇರ್ಬೋದು, ಮತ್ತೆ ಸ್ಪೈನು ಕಾಣುತ್ತೆ ನೋಡಿ. ಅಲ್ಲಿ 1 2 3 5 9 ಚುಕ್ಕೆಗಳು ಸೈಡ್ ಅಲ್ಲಿದೆ ನಮ್ಮ ಹೆಬ್ಬೆರಳಿನ ಕೆಳಗಡೆ, ಅದು ಸ್ಪೈನ್ ಭಾಗ ಬರುತ್ತೆ. ಅದೇ ರೀತಿ ನಮ್ಮ ಎಡಗೈ ಮತ್ತು ಬಲಗೈ ಅಂಗೈಗಳಲ್ಲಿ ಏನೇನು ಪಾಯಿಂಟ್ಗಳಿದೆ ಅನ್ನೋದನ್ನ, ಮತ್ತೆ ಆ ಗೆರೆಗಳು, ಬೆರಳಿನ ಗೆರೆಗಳು ಸಹ ಏನೇನು ಸೂಚಿಸುತ್ತೆ ಅನ್ನೋದನ್ನ ಅಲ್ಲಿ ಹೆಸರನ್ನ ತೋರಿಸಲಾಗಿದೆ. ಇದೇ ರೀತಿ ನಾವು ಅಂಗೈನ ತಿರುಗಿಸಿದಾಗ ನಮ್ಮ ಅಂಗೈ ಹಿಂಭಾಗಗಳು ಮಣಿಕಟ್ಟಿನಲ್ಲೂ ಸಹ ಪಾಯಿಂಟ್ಸ್ ಇದೆ. ಅದೇ ರೀತಿ ಕಾಲುಗಳ ಮೇಲೂ ಸಹ, ಪಾದಗಳ ಕೆಳಗೆ, ಪಾದಗಳಲ್ಲಿ ಮತ್ತು ಕಾಲುಗಳ ಮೇಲ್ಭಾಗದಲ್ಲಿ, ಅದೇ ರೀತಿ ನಾವು ಕಾಲು ಸ್ವಲ್ಪ ಮಣಿಕಟ್ಟಿಗೂ ಹೋದ್ರೂ ಸಹ ಅಲ್ಲಿಯೂ ನಮ್ಮ ದೇಹದ ಅಂಗಾಂಗಗಳ ಪಾಯಿಂಟ್ಸ್ ಇದೆ. ಸೊ ಆಕ್ಯುಪ್ರೆಷರು ಎಲ್ಲರಿಗೂ ಗೊತ್ತಿದೆ, ಆದ್ರೆ ಬೆನ್ನು ಮೂಳೆಯ ಆಕ್ಯುಪ್ರೆಷರ್ ಇಂದ ನೋಡಿ, ಇದು ನಮ್ಮ ಬೆನ್ನು ಮೂಳೆ. ಈ ಬೆನ್ನು ಮೂಳೆ ಒಂದೊಂದು ಏನು ಅಲ್ಲಿ ಸರ್ವೈಕಲ್ ಅಂತ ಹೇಳ್ತೀವಿ ಮೇಲ್ಗಡೆಯಿಂದ, ಅದು ಎಷ್ಟೆಷ್ಟು ಪಾಯಿಂಟ್ ಅಂತ ಹೇಳ್ತೀನಿ. ಆ ಒಂದೊಂದು ಪಾಯಿಂಟ್ ಬಲಗಡೆ ಬರ್ದಿದೆ, ಏನೇನು ಯಾವ ಯಾವ ಅಂಗಾಂಗಗಳು ಆ ಸರ್ವೈಕಲ್ ಪಾಯಿಂಟ್ಸು, ಲಂಬಾರ್ ಪಾಯಿಂಟ್ಸು, ಥೊರಾಸಿಕ್ ಪಾಯಿಂಟ್ಸು, ಕೆಳಗಡೆ ತಳಭಾಗಕ್ಕೆ ಹೋದ್ರೆ ಕಾಕೈಸು, ಅದಕ್ಕೆಲ್ಲ ಯಾವ ಯಾವ ಅಂಗಾಂಗಗಳು ಕನೆಕ್ಟ್ ಆಗಿವೆ ಅನ್ನೋದನ್ನ ಕ್ಲೀನ್ ಆಗಿ ತೋರಿಸಿದ್ದಾರೆ. ಇದು ನಮ್ಮ ಸ್ಪೈನ್ ನೋಡಿ. ಸ್ಪೈನ್ ಯಾವ ಆಕಾರದಲ್ಲಿದೆ ಅನ್ನೋದನ್ನು ಸಹ ನಾವು ತಿಳ್ಕೋಬಹುದು. ಅದು ಸ್ವಲ್ಪ ಎಸ್ ಆಕಾರದಲ್ಲಿರುತ್ತದೆ. ಸೊ ಈ ದಿನ ಆಕ್ಯುಪ್ರೆಷರ್ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಬ್ಲಾಕ್ಡ್ ಎನರ್ಜಿ ಇದೆಯಲ್ಲ, ಆ ಬ್ಲಾಕ್ಡ್ ಎನರ್ಜಿಯಿಂದ ಬಿಡಿಸಿ ಆ ಎನರ್ಜಿ ಸರಾಗವಾಗಿ ಮೆರಿಡಿಯನ್ಸ್ ಮೂಲಕ ಹರಿಯಲು ಸಹಾಯ ಆಗುತ್ತೆ ನಾವು ಪ್ರೆಷರ್ ಹಾಕೋದ್ರಿಂದ. ಇದರಿಂದ ಪ್ರತಿಯೊಂದು ಅಂಗ ಆರೋಗ್ಯಕರವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತೆ. ನಮ್ಮ ದೇಶದಲ್ಲಿ 5,000 ವರ್ಷಗಳ ಹಿಂದೆಯೇ ಇದರ ಬಗ್ಗೆ ತಿಳಿದಿತ್ತು. ಈ ರೀತಿ ಗುಣಪಡಿಸುವ ಸುಳಿವು ನಮ್ಮ ದೇಶದ ಪ್ರಾಚೀನ ಸ್ಕ್ರಿಪ್ಟ್ಗಳಲ್ಲಿ, ಅಂದ್ರೆ ಒಂದು ಹಸ್ತಪ್ರತಿಗಳಲ್ಲೂ ಸಹ ಇದೆ. ಇದನ್ನ ಶ್ರೀಲಂಕಾಗೆ ಕೊಂಡೊಯ್ಯಲಾಯ್ತಂತೆ. ಅಲ್ಲಿಂದ ಈ ಗುಣಪಡಿಸುವ ಕಲೆಯನ್ನು ಬುದ್ಧಿಸ್ಟ್ ಇರ್ಬೋದು, ಮಾಂಕ್ಸ್ ಇರ್ಬೋದು, ಮತ್ತೆ ಈ ಅಲೆಮಾರಿ ಆರ್ಯನ್ಸ್ ಅಂತ ಹೇಳ್ತೀವಿ, ಇವರೆಲ್ಲ ಕೊನೆಗೆ ಚೈನಾಗೆ ತಗೊಂಡೋದ್ರಂತೆ. ಇದನ್ನ ಇವತ್ತು ಚೈನೀಸ್ ರವರು ರಿಫೈನ್ ಮಾಡ್ಬಿಟ್ಟು ನೀಡಲ್ಸ್ ಯೂಸ್ ಮಾಡ್ತಾ ಇದನ್ನ ಆಕ್ಯುಪಂಚರ್ ಅಂತ ಅದಕ್ಕೊಂದು ನಾಮಕರಣ ಮಾಡಿದ್ರು. ಬಹಳ ಸಂಶೋಧನೆಗಳ ನಂತರ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಈ ಆಕ್ಯುಪ್ರೆಷರ್ 40 ಮೇಜರ್ ಕಾಯಿಲೆಗಳನ್ನ ಗುಣಪಡಿಸುವಲ್ಲಿ ಸಹಕಾರಿಯಾಗಿದೆ ಅಂತನೂ ಸಹ ತಿಳಿಸಿದ್ದಾರೆ. ಈಗ ಒಂದು ಚರಿತ್ರೆಯಿಂದ ನಾವು ಒಂದು ಕಥೆಯನ್ನು ತಿಳ್ಕೋಬಹುದು. ಏನು ಅಂದ್ರೆ, ಹಿಂದಿನ ಕಾಲದಲ್ಲಿ ಯುದ್ಧ ಮಾಡುವಾಗ ಸೈನಿಕರು ಶತ್ರುಗಳಿಗೆ ಗಾಯ ಮಾಡಲು ಅಥವಾ ಸಾಯಿಸಲು ಈ ಚುಚ್ಚುವ ಆಯುಧಗಳನ್ನು ಬಳಸುತ್ತಿದ್ದರು. ಇದರಿಂದ ಬದುಕಿ ಉಳಿದ ಸೈನಿಕರ ದೇಹದಲ್ಲಿ ಇದ್ದ ದೀರ್ಘಕಾಲದ ಅನಾರೋಗ್ಯ ಹೇಗೋ ಮಾಯವಾಗಿದ್ದನ್ನ ಅವರು ಕಂಡುಕೊಂಡ್ರಂತೆ. ಆಮೇಲೆ ಏನಾಯ್ತು, ಬರ್ತಾ ಬರ್ತಾ ಅನೇಕ ಸೈನಿಕರಿಗೆ ಆದ ಅನುಭವವಾದಂತೆ ಆಯುಧಗಳಿಂದ ಯಾವಾಗ ಆ ನರ್ವ್ಸ್ ಪಂಚರ್ ಆಯ್ತೋ, ಆಗ ಆ ನರ್ವ್ಸ್ ನ ಆರ್ಗನ್ಸ್ಗೆ ಕನೆಕ್ಟ್ ಆಗಿದ್ದು ಪಿಯರ್ಸ್ ಅಂದ್ರೆ ಚುಚ್ಚಿದಾಗ ಅವರ ಒಂದು ಹೆಲ್ತ್ ಪ್ರಾಬ್ಲಮ್ ಸಾಲ್ವ್ ಆಗಲು ಸಹಾಯವಾದವು ಅಂತ ತಿಳಿಸಿದೆ. ಈ ನೀಡಲ್ಸ್ ಆಕ್ಯುಪಂಚರ್ ನಲ್ಲಿ ಉಪಯೋಗಿಸಿದರೆ, ಆಕ್ಯುಪಂಚರ್ ಅಲ್ಲಿ ನಾವು ನೀಡಲ್ಸ್ ಉಪಯೋಗಿಸ್ತೀವಿ, ಆದ್ರೆ ಆಕ್ಯುಪ್ರೆಷರ್ ನಲ್ಲಿ ನಮ್ಮ ಹೆಬ್ಬೆರಳು ಮತ್ತು ಅಥವಾ ಇತರೆ ಒಂದು ಆಬ್ಜೆಕ್ಟ್ಸ್, ಇದನ್ನ ನಾವು ಅದನ್ನ ಆಕ್ಟಿವೇಟ್ ಮಾಡಲು ಉಪಯೋಗಿಸಲಾಗುತ್ತದೆ. ಈ ಆಕ್ಯುಪ್ರೆಷರ್ ಅನ್ನು, ಈ ಪಾಯಿಂಟ್ಗಳಿದೆಯಾ, ಆ ಬಿಂದುಗಳನ್ನು ಆಕ್ಟಿವೇಟ್ ಮಾಡುವುದು ಸುಲಭ. ಇದನ್ನು ಸ್ಟರೈಲ್ ಮಾಡಿದ ನೀಡಲ್ ಅವಶ್ಯಕತೆ ಇಲ್ಲ ನಮ್ಮ ಆಕ್ಯುಪ್ರೆಷರ್ ಅಲ್ಲಿ ಬಂದು. ಈಗ ಈ ಒಂದು ಆಕ್ಯುಪ್ರೆಷರ್ ಅಂದ್ರೆ ಏನು, ಶರೀರದ ಮೇಲಿನ
ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನು ಗುರುತಿಸಿ ಅಲ್ಲಿ ಒಂದು ನರ್ವ್ ಎಂಡಿಂಗ್ ಪಾಯಿಂಟ್ ಇರ್ತದೆ. ಹೆಬ್ಬೆರಳು ಅಥವಾ ನಾನ್ ಪಾಯಿಂಟೆಡ್ ಐಟಮ್ಸ್, ಏನೋ ಒಂದು ಚೂಪಾಗಿ ಇಲ್ಲದಿರೋ ಅಂತ ಒಂದು ವಸ್ತುಗಳನ್ನು, ಪೆನ್ ಟೈಪು, ಪೆನ್ಸಿಲ್ ಟೈಪು, ಇವುಗಳನ್ನು ಉಪಯೋಗಿಸಿ ಅಡಿಕ್ವೇಟ್ ಪ್ರೆಷರ್ ಹಾಕ್ಬೇಕು ನಾವು. ಅಂದ್ರೆ ಸುಮ್ನೆ ಒತ್ತಿದ್ರೆ ಹೋಗಲ್ಲ, ಅದು ಒಂದು ಪ್ರೆಷರ್ ಬೀಳೋ ಆ ರೀತಿ ಹಾಕಿ ಈ ಮಾನವ ಶರೀರವನ್ನು ಗುಣಪಡಿಸುವ ಒಂದು ವಿಜ್ಞಾನ ಈ ಆಕ್ಯುಪ್ರೆಷರ್. ಈ ನರ್ವ್ ಎಂಡಿಂಗ್ ನಮ್ಮ ಕೈಗಳಲ್ಲಿದೆ, ಕಾಲುಗಳಲ್ಲಿದೆ, ನಮ್ಮ ಸ್ಪೈನ್ ಅಲ್ಲಿದೆ ಮತ್ತು ಕಿವಿಗಳಲ್ಲೂ ಸಹ ಇದೆ. ಈ ಆಕ್ಯುಪ್ರೆಷರ್ ಇದು ಆಕ್ಯುಪಂಚರ್ ನಂತೆ ಒಂದು ಆಕ್ರಮಣಕಾರಿ ಅಲ್ಲ. ಈ ಪಂಚರ್ ಅಲ್ಲಿ ಏನಾಗುತ್ತೆ, ಈ ಸೂಜಿಗಳನ್ನ ಅಲ್ಲಿ ಚುಚ್ಚಿದಾಗ ನಮ್ಗೆ ಅದು ಒಂದು ಆಕ್ರಮಣಕಾರಿ, ಅಂದ್ರೆ ನೋವುಂಟು ಮಾಡುತ್ತೆ. ಆದ್ರೆ ಆಕ್ಯುಪ್ರೆಷರ್ ಅಲ್ಲಿ ಈ ರೀತಿಯ ಯಾವುದೇ ರೀತಿಯ ನೋವು ಇರಲ್ಲ. ಇದನ್ನ ನಾವು ನಮ್ಮ ಮೇಲೂ ನಾವೇ ಮಾಡ್ಕೋಬಹುದು ಅಥವಾ ಇತರರ ಮೇಲೂ ನಾವು ಇದನ್ನ ಮಾಡಬಹುದು. ಇದರಿಂದ ಯಾವುದೇ ಒಂದು ಅಡ್ಡ ಪರಿಣಾಮಗಳು ಇಲ್ಲ. ಈ ಆಕ್ಯುಪ್ರೆಷರ್ ವಿಜ್ಞಾನವು ಮೆರಿಡಿಯನ್ ಸಿದ್ಧಾಂತದ ಮೇಲೆ ಅವಲಂಬಿಸಿದೆ. ಈ ಥಿಯರಿ ಪ್ರಕಾರ ನಮ್ಮ ದೇಹ 14 ಇಮ್ಯಾಜಿನರಿ ಮೆರಿಡಿಯನ್ಸ್ ಗಳನ್ನ ಹೊಂದಿದೆ. ಯಾವುದೇ ಒಂದು ಪರ್ಟಿಕ್ಯುಲರ್ ಆರ್ಗ್ಯಾನ್ ನಲ್ಲಿ ಪ್ರಾಬ್ಲಮ್ ಕಂಡು ಬಂದಿದೆ ಎಂದಾದರೆ ಆ ಪರ್ಟಿಕ್ಯುಲರ್ ಅಂಗಾಂಗದ ಮೆರಿಡಿಯನ್ ಅದು ಏನು ಶಕ್ತಿನ ಕೊಂಡೊಯ್ಯುತ್ತಲ್ವಾ, ಎನರ್ಜಿಯಲ್ಲಿ ಒಂದು ಅಬ್ಸ್ಟ್ರಕ್ಷನ್ ಅಥವಾ ಅಡಚಣೆ ಇದೆ ಅಂತ ಹೇಳಿದಾಗ ಆಗ ಆ ಒಂದು ಅಂಗಾಂಗ ತನ್ನ ಕಾರ್ಯಕ್ಷಮತೆಯನ್ನು ನಿಧಾನಗೊಳಿಸುತ್ತದೆ ಅಂತ ಒಂದು ಅರ್ಥ ಮಾಡ್ಕೋಬೇಕು ನಾವು. ಈ ಅಡಚಣೆಯನ್ನು ತೆಗೆದು ಹಾಕಿದಲ್ಲಿ ಎನರ್ಜಿ ಹರಿದು ಆ ಅಂಗ ಅಥವಾ ಅಂಗಾಂಗ ಸರಿಯಾಗಿ ಕೆಲಸ ನಿರ್ವಹಿಸಲು ಪ್ರಾರಂಭಿಸುತ್ತದೆ. ಇದನ್ನ ನಾವು ಆಕ್ಯುಪ್ರೆಷರ್ ಮೂಲಕ ಮಾಡ್ತೀವಿ. ಈ ಸ್ಪೈನಲ್ ಆಕ್ಯುಪ್ರೆಷರ್ ಅಂದ್ರೆ ಏನಿವಾಗ? ಸ್ಪೈನಲ್ ಆಕ್ಯುಪ್ರೆಷರ್ ಅನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಬೇಸಿಕ್ ಫಂಕ್ಷನ್ಸ್ ಆಫ್ ದಿ ಸ್ಪೈನ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಸ್ಪೈನ್ ಎನ್ನುವುದು ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನ ಎಕ್ಸ್ಟೆನ್ಷನ್ ಮತ್ತು ಮೆದುಳು ಶರೀರದ ಅಂಗಾಂಗದ ಮಧ್ಯೆ ಇದು ಒಂದು ಬ್ರಿಡ್ಜ್ ಇದ್ದಂಗೆ ಇದೆ. ಇದು ನಮ್ಮ ಮೆದುಳು ಶರೀರ ಎಲ್ಲ ಅಂಗಾಂಗಗಳ ಕಾರ್ಯನಿರ್ವಹಣೆ ಬಗ್ಗೆ ಸ್ಪೈನ್ ಮೂಲಕ ನಿರಂತರವಾಗಿ ಸಂದೇಶಗಳನ್ನು ಕಳುಹಿಸುತ್ತಲೇ ಇರ್ತದೆ. ಈ ಸ್ಪೈನು ಮೆದುಳಿನಿಂದ ದೇಹದ ಅಂಗಾಂಗಗಳಿಗೆ ಸಂದೇಶಗಳನ್ನು ಕಳುಹಿಸುವ ಮತ್ತು ಆ ಅಂಗಾಂಗಗಳಿಂದ ರಿಸೀವ್ ಮಾಡುವ ಕೆಲಸವನ್ನು ಈ ಸ್ಪೈನ್ ಬ್ರಿಡ್ಜ್ ನಂತೆ ಕೆಲಸ ಮಾಡುತ್ತೆ. ಸ್ಪೈನ್ ಅಲ್ಲಿ ಪ್ರತಿ ವರ್ಟಿಬ್ರೆ ಅನ್ನೋದು ನಾನು ಪಿಕ್ಚರ್ ಕಳಿಸಿದ್ದೀನಿ, ಅದೇನಾದ್ರೂ ಸಾಧ್ಯ ಆದರೆ ತೋರಿಸ್ಬಿಡಿ ಸರ್. ಒಂದೊಂದೇ ಯಾವ ರೀತಿ ನಮ್ಮ ಸ್ಪೈನ್ ಕನೆಕ್ಟ್ ಆಗಿದೆ ಅಂತಿದೆ, ಅದನ್ನ ನಾವು ವರ್ಟಿಬ್ರೆ ಅಂತ ಹೇಳ್ತೀವಿ. ಅಂದ್ರೆ ಈಗ ಬೆನ್ನಲ್ಲಿ ಒಂದು ಮೂಳೆ ಮತ್ತೆ ಇನ್ನೊಂದು ಮೂಳೆನ ಜಾಯಿಂಟ್ ಮಾಡಿರುತ್ತೆ, ಅದು ನಮ್ಮ ಥೊರಾಸಿಕ್ ರೀಜನ್ ಅಲ್ಲಿ ಸ್ವಲ್ಪ ಬೇರೆ ತರ ಇರ್ತದೆ, ಲಂಬಾರ್ ರೀಜನ್ ಅಲ್ಲಿ ಸ್ವಲ್ಪ ಬೇರೆ ತರ ಇರುತ್ತೆ. ಈ ವರ್ಟಿಬ್ರೆಯಿಂದ ನರಗಳು ಯಾವ ರೀತಿ ಪಾಸ್ ಆಗಿದೆ ಅನ್ನೋದನ್ನ ಅಲ್ಲಿ ನಾವು ತಿಳ್ಕೋಬಹುದು ನೋಡಿ. ಇದನ್ನ ನಾವು ಕನ್ನಡದಲ್ಲಿ ಕಶೇರು ಖಂಡಗಳು ಅಂತಾನು ಕರಿತೀವಿ. ಶರೀರದ ಅಂಗಾಂಗಗಳಿಗೆ ಅಥವಾ ಶರೀರದ ಭಾಗಕ್ಕೆ ಇವು ಸಂಪರ್ಕವನ್ನು ಹೊಂದಿದೆ. ಮಾನವ ಬೆನ್ನು ಮೂಳೆ ಇದನ್ನು ವರ್ಟಿಬ್ರೆ ಅಥವಾ ಕಾಲಮ್ ಅಂತಲೂ ನಾವು ಕರಿತೀವಿ. ಇದು 33 ವರ್ಟಿಬ್ರೆಗಳನ್ನು ಹೊಂದಿದೆ. ಇವು ಸಣ್ಣ ಸಣ್ಣ ಮೂಳೆಗಳಾಗಿದ್ದು ಒಂದರ ಮೇಲೆ ಒಂದು ಕುಳಿತಿರುತ್ತದೆ. ನಮ್ಮ ಸರ್ವೈಕಲ್ ರೀಜನ್ ಅಲ್ಲಿ ಏನು ನಾವು ಕತ್ತು ನೋವು ಅಂತ ಹೇಳ್ತೀವಲ್ಲ, ಈಗ ಸ್ಪಾಂಡ್ಲೈಟಿಸ್, ಸರ್ವೈಕಲ್ 1, 2, 3, 4 ಈ ತರ ಪೇನ್ ಇದೆ ಅಂತ ಯಾವ್ಯಾವ ನರುಗೆ ಏಟು ಬಿದ್ದಿರುತ್ತ ಇದ್ರ ಮೇಲೆ ಅವರು ಕಂಡಿಡಿತಾರೆ. ಸರ್ವೈಕಲ್ ಅಲ್ಲಿ 7 ವರ್ಟಿಬ್ರೆಗಳಿದೆ. ಹಾಗೆ ಕೆಳಗಡೆ ಹೋದ್ರೆ ಥೊರಾಸಿಕ್ ಅಲ್ಲಿ 12 ವರ್ಟಿಬ್ರೆಗಳಿದೆ. ಅದಕ್ಕಿಂತ ಕೆಳಗಡೆ ಹೋದ್ರೆ ಲಂಬಾರ್ ಅಲ್ಲಿ 5 ಇದೆ. ಅದ್ರ ಕೆಳಗಡೆ ಸ್ಯಾಕ್ರಮ್ ಅಂತ ಇದೆ, ಅದು 5 ವರ್ಟಿಬ್ರೆಗಳು ಸೇರಿ ಒಂದೇ ಆಗಿರ್ತದೆ. ಅದ್ರ ಕೆಳಗಡೆ ಕಾಕೈಸ್ ಅಂತಿದೆ, ಅದರಲ್ಲಿ 4 ಇರುತ್ತೆ. ಆ 4 ಫ್ಯೂಸ್ ಆಗಿ ಒಂದೇ ಆಗಿರುತ್ತೆ ಅಲ್ಲಿ. ಇದಲ್ಲ ಸರ್, ಇನ್ನೊಂದು ಬೇರೆ ಬೇರೆ ಪಾರ್ಟ್ಗಳು, ಚಿಕ್ಕ ಚಿಕ್ಕ ಮೂಳೆಗಳಿದೆ. ಯಾವಾಗ ಮೆದುಳು ಸಂದೇಶ ಕಳಿಸುತ್ತದೆಯೋ ಆಗ ಈ ಪರ್ಟಿಕ್ಯುಲರ್ ವರ್ಟಿಬ್ರೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಲ್ಲಿ ಅದಕ್ಕೆ ಸಂಬಂಧಿಸಿದ ಅಂಗಾಂಗಗಳು ಸಂದೇಶಗಳನ್ನ ತೆಗೆದುಕೊಳ್ಳೋದಿಲ್ಲ. ಅಂದ್ರೆ ಈ ವರ್ಟಿಬ್ರೆ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಆ ಅಂಗಾಂಗಗಳಿಗೆ ಹೋಗುವಂತ ಒಂದು ಸಂದೇಶಗಳನ್ನ ಇದು ಸರಿಯಾಗಿ ತೆಗೆದುಕೊಳ್ಳುವುದಿಲ್ಲ ಮತ್ತು ಅದು ತನ್ನ ಆಪ್ಟಿಮಮ್ ಲೆವೆಲ್ ಅಲ್ಲಿ ಕಾರ್ಯನೂ ನಿರ್ವಹಿಸುವುದಿಲ್ಲ. ಆಗ ನಮಗೆ ಸಂಬಂಧಿಸಿದ ಅಂಗಾಂಗಗಳಿಗೆ ಸಂಬಂಧಿಸಿದ ಕಾಯಿಲೆಗಳು ಬರ್ತವೆ. ಈ ಕಾಯಿಲೆಗಳನ್ನು ಆ ವರ್ಟಿಬ್ರೆಗಳನ್ನು ಆಕ್ಯುಪ್ರೆಷರ್ ನಿಂದ ಟ್ರೀಟ್ ಮಾಡಬಹುದು.
ಅಂದ್ರೆ ನಮ್ಮ ಬೆನ್ನು ಮೂಳೆಗಳನ್ನ, ಈಗ ನೀವು ಕೆಲವು ಮಸಾಜ್ ಸೆಂಟರ್ಗಳಲ್ಲೆಲ್ಲ ನೋಡಿರ್ಬಹುದು, ಆ ಬೆನ್ನು ಮೂಳೆನ ಮಸಾಜ್ ಮಾಡ್ತಾರೆ, ಅಲ್ಲೂ ಕಪ್ಪಿಂಗ್ ಥೆರಪಿ ಅಂತಾನೂ ಮಾಡ್ತಾರೆ. ಯಾವಾಗ ಆ ಸರ್ವೈಕಲ್ ಸ್ಪಾಂಡ್ಲೈಟಿಸ್ ನೀವು ಹೋದಾಗ ನೋಡಿ, ಆಯಿಲ್ ಹಾಕಿ ಕ್ಲೀನ್ ಆಗಿ ಅವು ಯಾವ ರೀತಿ ಮಸಾಜ್ ಮಾಡ್ಬೇಕು ಅನ್ನೋದು ಸಹ ವಿಧಾನ ಇದೆ ಇದರಲ್ಲಿ. ಆವಾಗ ಮಾಡಿದಾಗ ಹಿಂದೆ ಎಲ್ಲ ಈ ಗರಡಿಯಲ್ಲಿ ಕೆಲಸ ಮಾಡೋರು ಅಥವಾ ಹಿಂದೆ ಎಲ್ಲ ಎಣ್ಣೆ ಹಾಕಿ ನಮ್ಮ ಭುಜಗಳಿಗಿರ್ಬೋದು, ಕತ್ತಿಗಿರ್ಬೋದು, ಬೆನ್ನಿಗಿರ್ಬೋದು, ಇಡೀ ಶರೀರಕ್ಕೆ ಹಾಕಿ ಮಾಡ್ತಾ ಇದ್ರು. ಆವಾಗ ಮಾಡುವಾಗ ಪ್ರಿಯಾರಿಟಿ ಕೊಡ್ತಾ ಇದ್ದಿದ್ದು ತಲೆಯಿಂದ ನಮ್ಮ ಬೆನ್ನು ಮೂಳೆ ಪೂರ್ತಿ ಮಸಾಜ್ ಮಾಡೋರು. ಅವಾಗೆಲ್ಲ ನಮ್ಗೆ ಹಾಯ್ ಅಂತ ಅನ್ಸೋದು. ಅದಲ್ಲ ಸರ್, ಸಣ್ಣ ಸಣ್ಣ ಮೂಳೆಗಳಿವೆ. ಸೊ ಈ ವರ್ಟಿಬ್ರೇಗಳನ್ನ ನಾವು ಆಕ್ಯುಪ್ರೆಷರ್ ಮಾಡೋದ್ರಿಂದ ನಾವು ಎಷ್ಟು ಒತ್ತಬೇಕು ಅನ್ನೋದು ಸಹ ಇದೆ. ನಾವು ಆ ನರ್ವ್ ಸಿಸ್ಟಮ್ ನ, ಬೆನ್ನು ಮೂಳೆಯನ್ನ ಇದರಿಂದ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ಆ ಒಂದು ವರ್ಟಿಬ್ರೇ ಯಾವ ಅಂಗಾಂಗಕ್ಕೆ ಕನೆಕ್ಟ್ ಆಗಿದೆಯೋ ಆ ಅಂಗಾಂಗಗಳನ್ನ ನಾವು ಆಕ್ಟಿವೇಟ್ ಮಾಡ್ಕೋಬಹುದು. ಸೊ ಇದನ್ನೇ ನಾವು ಸ್ಪೈನಲ್ ಆಕ್ಯುಪ್ರೆಷರ್ ಅಂತ ಕರಿತೀವಿ. ಲೆಫ್ಟ್ ರೈಟ್ ಹ್ಯಾಂಡ್, ಸಾರಿ, ನಮ್ಮ ಅಂಗೈಯಲ್ಲಿ ಆ ಬೆರಳುಗಳು, ಮಣಿಕಟ್ಟುಗಳು, ಆಕ್ಯುಪ್ರೆಷರ್ ಬಿಂದುಗಳನ್ನು ಸಹ ನಾವು ಕಂಡಿದೀವಿ. ಈಗ ಅಂಗೈಯಲ್ಲಿರ್ಬೋದು ಬೆರಳುಗಳು, ಮಣಿಕಟ್ಟುಗಳ ಹಿಂಭಾಗದಲ್ಲಿಯೂ ನಾವು ಆಕ್ಯುಪ್ರೆಷರ್ ಪಾಯಿಂಟ್ಗಳನ್ನ ಇವಾಗ ನೋಡಿದ್ವು. ಅದೇ ರೀತಿ ಕಾಲುಗಳ ಪಾದಗಳಲ್ಲಿ, ಹಿಮ್ಮುಡಿಗಳಲ್ಲಿ, ಬೆರಳುಗಳಲ್ಲಿ ಆಕ್ಯುಪ್ರೆಷರ್ ಬಿಂದುಗಳಿವೆ. ಕಿವಿಯಲ್ಲಿ 113 ಆಕ್ಯುಪ್ರೆಷರ್ ಬಿಂದುಗಳಿವೆ. ಈ ಆಕ್ಯುಪ್ರೆಷರ್ ಬಿಂದುಗಳನ್ನು ಹೇಗೆ ಆಕ್ಟಿವೇಟ್ ಮಾಡುವುದು? ಹೆಬ್ಬೆಟ್ಟಿನಲ್ಲಿ ಇಲ್ಲಿದೆ ನೋಡಿ, ಸ್ವಲ್ಪ ಎನ್ಲಾರ್ಜ್ ಮಾಡಿ ಸರ್. ನೋಡಿ, ಈ ರೀತಿ ಇರುತ್ತೆ ನಮ್ಮ ವರ್ಟಿಬ್ರೆ. ಅಂದ್ರೆ ಥೊರಾಸಿಕ್ ಅಲ್ಲಿ ಅಲ್ಲಿ ಬರ್ದಿದೆ. ಥೊರಾಸಿಕ್ ಅಲ್ಲಿ ಯಾವ ತರ ಇದೆ, ಲಂಬರ್ ಅಲ್ಲಿ ಯಾವ ತರ ಇದೆ, ಸರ್ವೈಕಲ್ ಅಲ್ಲಿ ಯಾವ ತರ ಇದೆ, ಕೆಳಗಡೆ ಕಾಕೈಸ್ ಸ್ಪೈನ್ ಅಲ್ಲಿ ಯಾವ ತರ ಇದೆ ಅನ್ಬಿಟ್ಟು ಇವು ಆ ರೀತಿ ಒಂದ್ರ ಮೇಲೆ ಕೂತ್ಕೊಂಡು ಈ ನಮ್ಮ ಸ್ಪೈನ್ ಫಾರಂ ಆಗಿರೋದು. ಈ ವರ್ಟಿಬ್ರೆಯಿಂದ ಸೈಡ್ ಅಲ್ಲಿ ನರ್ವ್ಗಳೆಲ್ಲ ಪಾಸ್ ಆಗಿರುತ್ತೆ. ನಾವು ಯಾವಾಗ ಆಕ್ಯುಪ್ರೆಷರ್ ಕೊಟ್ಟು ನಾವು ಇದನ್ನ ಮಾಡ್ತೀವೋ ಆಗ ಆ ನರ್ವ್ಸ್ ಮೆರಿಡಿಯನ್ಸ್ ಇಂದ ಪ್ರಾಣಶಕ್ತಿ ಹರಿದು ಆ ಅಂಗಾಂಗಗಳಿಗೆ ಕನೆಕ್ಟ್ ಆಗಿರುತ್ತಲ್ಲ, ಅದೆಲ್ಲ ಆಕ್ಟಿವೇಟ್ ಮಾಡ್ಲಿಕ್ಕೆ ಇದು ನಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಈ ಆಕ್ಯುಪ್ರೆಷರ್ ಬಿಂದುಗಳನ್ನು ಹೇಗೆ ಆಕ್ಟಿವೇಟ್ ಮಾಡುವುದು? ಹೆಬ್ಬೆಟ್ಟಿನಲ್ಲಿ ಉಗುರುಗಳು ಇರಬಾರದು. ಬಿಂದುಗಳನ್ನು ಆಕ್ಟಿವೇಟ್ ಮಾಡುವಾಗ ನಾವು ಫ್ಲಾಟ್ ಆಗಿ ಮಾಡ್ತೀವಿ. ಸ್ವಲ್ಪ ನನ್ ಪಿಕ್ಚರ್ ತೋರಿಸ್ತೀರಾ ಸರ್? ನಾನೇ ನೋಡ್ಕೋಬಹುದು. ನಾನು ನಾವು ಆಕ್ಟಿವೇಟ್ ಮಾಡುವಾಗ ನೋಡಿ, ಹಿಂಗ್ ಮಾಡ್ತೀವಿ. ಹಿಂಗ್ ಮಾಡಿದ್ರೆ ಅಷ್ಟು ಪ್ರೆಷರ್ ಬೀಳಲ್ಲ. ಇದನ್ನ ಈ ತರ 90 ಡಿಗ್ರಿ ತಗೋಬೇಕು. ಉಗುರು ಇರಬಾರದು, ಹೆಬ್ಬೆರಳಲ್ಲಿ ಯಾವತ್ತೂ ಉಗುರು ಇರಬಾರದು. ಅದನ್ನ ನಮ್ಗೆ ಯಾವ್ದಾದ್ರು ಪಾಯಿಂಟ್ ಅಲ್ಲಿ ಮಾಡುವಾಗ ನೋಡಿ ಈ ತರ ಪ್ರೆಸ್ ಮಾಡ್ಬೇಕು, ಅಥವಾ ನಾವು ಬೇಕಾದ್ರೆ ಹಿಂದೆನೂ ಈ ತರ ಸಪೋರ್ಟ್ ತಗೊಂಡು ಈ ತರ ಮಾಡೋದ್ರಿಂದ ಅಷ್ಟು ಪ್ರೆಷರ್ ಬೀಳಲ್ಲ. ಈ ತರ ಇರ್ಬೇಕು. ಈ ತರ ಮಾಡೋದ್ರಿಂದ ಅದು ಪ್ರೆಷರ್ ಬೀಳ್ತದೆ. ನಮಗೆ ಒಂದು ಸಮಯ ಇದನ್ನ ಉಪಯೋಗಿಸ್ಕೊಳ್ಳೋದಿಕ್ಕೆ ನೋವಿದೆ ಅಂತಂದ್ರು, ಈವನ್ ನಾವು ಈ ಗಿಡ್ಡುಗಳ ಭಾಗ ಇದೆಯಲ್ಲ, ಇದನ್ನ ತಗೊಂಡು ನಾವ್ ಹಿಂಗ್ ಪ್ರೆಷರ್ ಹಾಕ್ತಿವಿ ನೋಡಿ, ಇಲ್ಲೂ ಸಹ ಪ್ರೆಷರ್ ಬೀಳುತ್ತೆ. ಇದನ್ನ ನಾವು ಉಪಯೋಗಿಸ್ಬೋದು ಈ ತರ. ತಂಬು ನಮ್ಗೆ 90 ಡಿಗ್ರಿ ಆಂಗಲ್ ಅಲ್ಲಿ ಇರ್ಬೇಕು. ಅಂಗೈಯಲ್ಲಿ ಒತ್ತುವಾಗ ಅಂಗೈ ಕೆಳಗೆ 4 ಬೆರಳುಗಳ ಸಹಾಯನೂ ಸಹ ನಾವು ಹಿಂಗ್ ತಗೋಬಹುದು. ಹಿಂಗ್ ತಗೊಂಡು ಹಿಂಗೆ ಒತ್ತಬಹುದು. ತಮ್ನಿಂದ ಮೃದುವಾಗಿ ಆಕ್ಟಿವೇಟ್ ಮಾಡಬೇಕಾದ ಬಿಂದುವನ್ನು ಒತ್ತಿ. ಎಕ್ಸಾಂಪಲ್ ಅಸಿಡಿಟಿ ಪಾಯಿಂಟ್ ಇರುತ್ತೆ. ಈ ಅಸಿಡಿಟಿ ಪಾಯಿಂಟ್ ಸುಮ್ನೆ ತೋರಿಸ್ತೀನಿ. ಒತ್ತಬೇಕಂದ್ರೆ ನೋಡಿ, ಈ ತರ ಇದ್ರೆ ಹಿಂಗೆ ಒತ್ತಿ ಹಿಂದ್ಗಡೆ 4 ಬೆರಳು ಅಥವಾ ನಿಮ್ಗೆ ಎಷ್ಟಿದಾಗುತ್ತೋ ಈ ತರ ಸಹಾಯ ತಗೊಂಡು 90 ಡಿಗ್ರಿನಲ್ಲಿ ಬಿಟ್ಕೊಂಡು ಒತ್ತೋದ್ರಿಂದ ಪ್ರೆಷರ್ ಅಲ್ಲಿ ಬೀಳುತ್ತೆ. ಪ್ರತಿಯೊಂದು ಬಾರಿ ನಾವು ಮಾಡುವಾಗ 8 ರಿಂದ 10 ಬಾರಿ ಪಾಯಿಂಟ್ ಗಳನ್ನ ಪ್ರೆಸ್ ಮಾಡ್ಬೇಕು. ದಿನಕ್ಕೆ 3 ಬಾರಿ ನಾವು ಮಾಡಬಹುದು. ಊಟವಾದ ಕೂಡಲೇ ಇದನ್ನ ನಾವು ಮಾಡೋದು ಬೇಡ. 30 ನಿಮಿಷ ಮೊದಲು ಮತ್ತು 30 ನಿಮಿಷ ಗ್ಯಾಪ್ ಆಮೇಲೆ ಬಿಟ್ಟು ನಾವು ಇದನ್ನ ಮಾಡ್ಬೇಕು. ಯಾಕಂದ್ರೆ ಅವಾಗ ನಮ್ಮ ಬ್ಲಡ್ ಎಲ್ಲ ಜೀರ್ಣಕ್ರಿಯೆಗೆ ಸಹಾಯ ಮಾಡಕ್ಕೆ ಹೊಟ್ಟೆಯಲ್ಲಿ ಹೋಗಿರುತ್ತೆ ರಕ್ತ. ಸೊ ಅದನ್ನ ಆ ಟೈಮ್ ಬಿಟ್ಟು 30 ನಿಮಿಷ ಮೊದಲು ಅಥವಾ 30 ನಿಮಿಷದ ನಂತರ ನಾವು ಮಾಡಿದಾಗ ಜೀರ್ಣಕ್ರಿಯೆಗೆ ಯಾವುದೇ ಒಂದು ಅಡ್ಡಿ ಬರೋದಿಲ್ಲ.
ಪ್ರೆಗ್ನೆನ್ಸಿಯಲ್ಲಿ ಈ ಆಕ್ಯುಪ್ರೆಷರ್ ಮಾಡೋದು ಬೇಡ ಅಂತ ಹೇಳ್ತಾರೆ. ಈ ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಆದ ಮೇಲೆ ನಾವು ಕಿಡ್ನಿ ಪಾಯಿಂಟ್ ಮತ್ತೆ ಲಿಂಫ್ ಗ್ಲ್ಯಾಂಡ್ ಪಾಯಿಂಟ್ ಗಳನ್ನ ಆಕ್ಟಿವೇಟ್ ಮಾಡ್ಲೇಬೇಕು ಅಂತಾನು ಹೇಳ್ತಾರೆ. ಅಂದ್ರೆ ಈಗ ನಮ್ಮ ಲಿಂಫ್ ನೋಡ್ಸ್ ಎಲ್ಲಿದೆ, ಈ ಮಣಿಕಟ್ಟಿನ ಇದ್ರಲ್ಲಿದೆ. ಸೊ ಈ ತರ ಮಾಡಿ ನಮ್ಮ ಅಂಗೈನ ಕಿಡ್ನಿ ಪಾಯಿಂಟ್ ಅನ್ನ ನಾವು ಆಕ್ಟಿವೇಟ್ ಮಾಡ್ಲೇಬೇಕು. ಯಾವ ರೀತಿ ನಾವು ಪ್ರಾಣ ಮುದ್ರೆನ ಹಾಕ್ತಿವಿ ಚಿಕಿತ್ಸೆಯಲ್ಲಿ, ಬೇರೆ ಮುದ್ರೆ ಮಾಡಿದ್ಮೇಲೆ ಅದೇ ರೀತಿ ಇಲ್ಲೂ ಸಹ ಕಿಡ್ನಿ ಪಾಯಿಂಟ್ ಮತ್ತು ಲಿಂಫ್ ಗ್ಲ್ಯಾಂಡ್ಸ್ ನ ಆಕ್ಟಿವೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ಆದ್ರಿಂದ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಿಲ್ಲ ಅಂತ ಹೇಳ್ತಾರೆ. ಇದನ್ನ ಮಾಡುವಾಗ ಎರಡೂ ಕೈಗಳಲ್ಲಿ ಮತ್ತು ಎರಡೂ ಪಾದಗಳ ಬಿಂದುಗಳಲ್ಲಿ ಆಕ್ಟಿವೇಟ್ ಮಾಡ್ಕೊಂಡ್ರೆ ಇನ್ನೂ ಹೆಚ್ಚಿನ ಪ್ರಯೋಜನ ಅಥವಾ ಪರಿಣಾಮಕಾರಿ ಇದೆ ಅಂತ ಹೇಳ್ತಾರೆ. ಅದು ಎಷ್ಟು ಪ್ರೆಷರ್ ಮಾಡ್ಬೇಕು ಅಂದ್ರೆ ಆ ಮನುಷ್ಯನ ಒಂದು ಶರೀರದ ಶಕ್ತಿ ಮೇಲೆ ಅಥವಾ ಆ ಒಂದು ಕಾಯಿಲೆಯ ತೀವ್ರತೆ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಈ ಒಂದು 2261 ಪಾಯಿಂಟ್ಗಳನ್ನು ಆಕ್ಟಿವೇಟ್ ಮಾಡಿ ಕಾಯಿಲೆಗಳನ್ನು ಗುಣಪಡಿಸಬಹುದು ಅಂತಾನೂ ತಿಳಿಸಿದ್ದಾರೆ. ನೋಡಿ, 2261 ಪಾಯಿಂಟ್ಸ್ ಇದೆ ಅಂತೆ. ಕೈಗಳಲ್ಲಿರುವ ನರ್ವ್ಸು ಈ ಹಾರ್ಟ್ ಮತ್ತೆ ನಮ್ಗೆ ಬ್ರೈನ್ಗೆ ಹತ್ತಿರ ಇರೋ ಕಾರಣದಿಂದ ಇವುಗಳನ್ನು ಆಕ್ಟಿವೇಟ್ ಮಾಡುವುದು ಬಹಳ ಪರಿಣಾಮಕಾರಿ. ನಮ್ಮ ಅಂಗೈ ಕೈಗಳು ನಮ್ಮ ಬ್ರೈನ್ಗೆ ಮತ್ತೆ ಹಾರ್ಟ್ಗೆ ಹತ್ತಿರ ಇರೋದ್ರಿಂದ ಅದು ತುಂಬಾ ಪರಿಣಾಮಕಾರಿಯಾಗಿ ಇರ್ತದೆ. ಕಿವಿಯಲ್ಲಿ ಆಕ್ಟಿವೇಟ್ ಮಾಡಲು ಈಗಾಗಲೇ ಹೇಳಿದೆ 113 ಬಿಂದುಗಳಿದೆ. ಈಗ ನಾವು ಸ್ವಲ್ಪ ಅನಾಟಮಿ ಆಫ್ ದಿ ಸ್ಪೈನ್ ಸ್ವಲ್ಪ ನೋಡೋಣ. ಸ್ಪೈನ್ ಇದು 18 ಇಂಚು ಉದ್ದ, ನಮ್ಮ ಹೆಬ್ಬೆರಳು ಗಾತ್ರದ ವರ್ಟಿಕಲ್ ಕಾಲಮ್. ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನ ಮಧ್ಯಭಾಗವಾಗಿದ್ದು ಶರೀರದ ಹಿಂಭಾಗಕ್ಕೆ ನಮ್ಗೆ ಸಪೋರ್ಟ್ ಕೊಡುತ್ತೆ. ಸ್ಪೈನ್ ಮತ್ತು ಬ್ರೈನ್ ಒಟ್ಟಿಗೆ ಶರೀರದ ವಾಲಂಟರಿ ಮತ್ತು ಇನ್ವಾಲಂಟರಿ ಕಾರ್ಯಗಳನ್ನು ಕಂಟ್ರೋಲ್ ಮಾಡುತ್ತದೆ. ಈ ಸ್ಪೈನು ಸೂಪರ್ ಹೈವೇ ಪ್ರಸಾರ ಮಾಡಲು, ಬ್ರೈನ್ ನಿಂದ ಸಂದೇಶಗಳನ್ನು ಆರ್ಗನ್ಗೆ ಕಳುಹಿಸಲು ಮತ್ತು ಹಿಂದಕ್ಕೆ ಅದನ್ನ ವಾಪಸ್ ಕಳುಹಿಸಲು ಈ ಸ್ಪೈನು ಸೂಪರ್ ಹೈವೇ ತರ ಕೆಲಸ ಮಾಡುತ್ತೆ. ಹೇಗೆ ಅಂದ್ರೆ ಈ ಆರ್ಗನ್ಸ್ ಯಾವ ಮೂಮೆಂಟ್ ಮಾಡಬೇಕು ಎಂದು ಬ್ರೈನ್ ಸಂದೇಶ ನೀಡ್ತಾ ಇರ್ತದೆ. ಆಗ ಆರ್ಗ್ಯಾನ್ ಆ ಸೆನ್ಸರಿ ಇನ್ಫಾರ್ಮೇಶನ್ ಅನ್ನು ಬ್ರೈನ್ಗೆ ಹಿಂದಕ್ಕೆ ಕಳಿಸುತ್ತೆ ಈ ಸ್ಪೈನ್. ಈ ಸ್ಪೈನ್ ಶರೀರದ ಫೀಲಿಂಗ್ ಗಳನ್ನು, ಭಾವನೆಗಳನ್ನು ಬ್ರೈನ್ಗೆ ತಲುಪಿಸುವ ಮೊದಲೇ ಇದು ಅದಕ್ಕೆ ತಿಳಿದಿರುತ್ತದೆ. ಈ 33 ಇಂಟರ್ಲಾಕ್ಡ್ ವರ್ಟಿಬ್ರೆ ತೋರಿಸೋದಲ್ಲ ನಾವು, ಥೊರಾಸಿಕ್ ಅಲ್ಲಿ ಲಂಬಾರ್ ಅಲ್ಲಿ ಯಾವ ರೀತಿ ಸ್ಪೈನ್ ಅಲ್ಲಿ 33 ವರ್ಟಿಬ್ರೆಗಳಿದೆ ಅಂತೇಳಿ, ಈ ಪ್ರತಿಯೊಂದನು ತನ್ನದೇ ಆದ ಕಾರ್ಯಗಳನ್ನು ಹೊಂದಿದೆ. ಪ್ರತಿ ವರ್ಟಿಬ್ರೆ ಇನ್ನೊಂದು 5 ಮಿನಿಟ್ಸ್ ಮುಗಿಸ್ತೀನಿ ಸರ್, ಅದಕ್ಕೆ ನಾನು ಸ್ಕಿಪ್ ಮಾಡಕ್ಕೆ ನೋಡ್ತಾ ಇದ್ದೆ ಅದನ್ನ. ನಾನು ಅಷ್ಟರೊಳಗೆ ಇದ್ ಮಾಡ್ತೀನಿ. ಪ್ರತಿ ವರ್ಟಿಬ್ರೆ ಸೆಟ್ ಆಫ್ ಆರ್ಗ್ಯಾನ್ಗೆ ಕನೆಕ್ಟ್ ಆಗಿದೆ. ಸ್ಪೈನ್ ನಲ್ಲಿ ಯಾವುದಾದರೂ ಇಶ್ಯೂ ಇದ್ದಾಗ ಅದರ ಕರಸ್ಪಾಂಡಿಂಗ್ ಆರ್ಗ್ಯಾನ್ಗೆ ಸ್ಟ್ರೆಸ್ ಬರುತ್ತೆ. ಆ ಆರ್ಗ್ಯಾನ್ ಚಲನೆಯಲ್ಲಿ ಇಲ್ದಾ ಇರೋದು ಅಥವಾ ಅದರ ಒಂದು ಸೆನ್ಸರಿ ಫೀಲಿಂಗ್ ಇಲ್ದಾ ಇರೋದನ್ನ ನಾವು ಕಾಣಬಹುದು. ಈಗ ಅದನ್ನ ನಾವು ಯಾವ ತರ ಟ್ರೀಟ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತದೆ. ಸ್ವಲ್ಪ ಸ್ಕಿಪ್ ಮಾಡ್ಕೊಂಡು ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಇಂಡೈಜೆಷನ್ ಆಗಿದೆ ಅಂದ್ರೆ ಅಜೀರ್ಣದಿಂದ ನಾವು ಬಳಲ್ತಾ ಇದ್ದೀವಿ ಅಂತ ಅನ್ಕೊಳ್ಳಿ. ಯಾವ ವರ್ಟಿಬ್ರೆ ಸ್ಟಮಕ್ಗೆ ಕನೆಕ್ಟ್ ಮಾಡಿದೆ ಅಂತ ನಮ್ಗೆ ಗೊತ್ತಿರ್ಬೇಕು. ಎಕ್ಸಾಂಪಲ್ ಇದಕ್ಕೆ ಥೊರಾಸಿಕ್ ಅಲ್ಲಿ 6ನೇ ವರ್ಟಿಬ್ರೆ, ಇದನ್ನು ಥೊರಾಸಿಕ್ 6 ಅಥವಾ T6 ಅಂತಾನು ಕರಿತೀವಿ. ಈ T6 ಪಾಯಿಂಟ್ ಅನ್ನು ಹಾಗೂ ಸ್ಟಮಕ್ ಮತ್ತೆ ನಮ್ಮ ಕೈಗಳಲ್ಲಿ ಇಂಡೈಜೆಷನ್ ಪಾರ್ಟ್ ಎಲ್ಲಿದೆ ಅದನ್ನ ನಾವು ಆಕ್ಯುಪ್ರೆಷರ್ ಮಾಡಬೇಕು. ಸ್ಪೈನ್ ಹೇಗಿರುತ್ತೆ? ಈಗ ಸರ್ವೈಕಲ್ ಸ್ಪೈನ್ ನ ಮೇಲ್ಭಾಗ ಇರುತ್ತೆ ಅಪ್ ಟು ನೆಕ್ ವರೆಗೆ. ಥೊರಾಸಿಕ್ ಅಪ್ಪರ್ ಅಂಡ್ ಮಿಡಲ್ ಪಾಯಿಂಟ್, ಅಪ್ಪರ್ ಮತ್ತು ಮಿಡಲ್ ಪಾರ್ಟ್ ನ ಸ್ಪೈನ್ ನ ಮಿಡಲ್ ಪಾರ್ಟ್ ಆಗಿರುತ್ತೆ, ಅಪ್ ಟು ಸ್ಮಾಲ್ ಇಂಟೆಸ್ಟೈನ್ ವರೆಗೂ ಬರುತ್ತೆ. ಈ ಲಂಬರ್ ರೀಜನ್ ಲೋಯರ್ ಬೇಸ್ ಆಫ್ ದ ಸ್ಪೈನ್ ಮತ್ತು ಸಪೋರ್ಟಿಂಗ್ ಲಾರ್ಜ್ ಇಂಟೆಸ್ಟೈನ್ ಡೌನ್ ಟು ದಿ ಲೆಗ್ಸ್ ಅಂಡ್ ಫೀಟ್ ಅಂತ ಹೇಳ್ತಾರೆ. ಈ ಸ್ಯಾಕ್ರಲ್ ಬಂದು ದಿ ಬೇಸ್ ಆಫ್ ದಿ ಸ್ಪೈನ್ ಅರೌಂಡ್ ಹಿಪ್ ಮತ್ತು ಬಟಕ್ಸ್ ಅಲ್ಲಿ ಇರ್ತದೆ. ಈ ಕಾಕೈಸ್ ಬಂದು ನಮ್ಮ ಟೈಲ್ ಬೋನ್ ಇದೆಯಲ್ಲ, ಕೊನೆ ಮೂಳೆದು ಕೊನೆ ಭಾಗ, ಇದನ್ನ ಕಾಕೈಸ್ ಅಂತ ಕರಿತೀವಿ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಂದ್ರೆ ಈ ಸರ್ವೈಕಲ್ ರೀಜನ್ ಇದು ಬ್ರೈನ್ಗೆ ಹತ್ತಿರದಲ್ಲಿ ಇರೋದ್ರಿಂದ ಈ ಮೇಲ್ಭಾಗದ ವರ್ಟಿಬ್ರೆಗಳು ನಮ್ಮ ಶರೀರದಲ್ಲಾಗುವ ಭಾವನೆಗಳನ್ನು ಸಮತೋಲನಗೊಳಿಸುತ್ತದೆ.
ಈ ಥೊರಾಸಿಕ್ ನಮ್ಮ ಏನು ಹಲವು ಅಂಗಾಂಗಗಳನ್ನು ಕನೆಕ್ಟ್ ಮಾಡಿರೋದ್ರಿಂದ ನಾವು ಯೋಚಿಸುವ ವಿಧಾನ, ಅದರ ಅನಿಸಿಕೆಗಳಿಂದ ಉಂಟಾಗುವ ಸ್ಟ್ರೆಸ್ ಅನ್ನು ಈ ಒಂದು ಥೊರಾಸಿಕ್ ರೀಜನ್ ಬ್ಯಾಲೆನ್ಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈ ಥೊರಾಸಿಕ್ ಯಾರಿಗೆ ಸ್ಪಾಂಡ್ಲೈಟಿಸ್ ಇದೆ, ಭುಜದ ನೋವು ಇದೆ ನೋಡಿ, ಅವರಿಗೆ ಜಾಸ್ತಿ ಸ್ಟ್ರೆಸ್ ಇರೋದನ್ನ ನಾವು ಗಮನಿಸ್ತಾ ಇರ್ತೀವಿ. ನಾವು ಅನುಭವಿಸುವ ಸ್ಟ್ರೆಸ್ ಮತ್ತೆ ಆ ಲೆವೆಲ್ಸ್ ಆಫ್ ಎಮೋಷನ್ ಗಳನ್ನ ಈ ಲಂಬಾರ್ ಮತ್ತು ಸ್ಯಾಕ್ರಲ್ ರೀಜನ್ ಒಟ್ಟಿಗೆ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ, ಇಲ್ಲಾಂದ್ರೆ ಆಮೇಲೆ ನೆಕ್ಸ್ಟ್ ಸೆಷನ್ ಈಗ ನಾನು ಯಾಕಂದ್ರೆ ಇದು ಸ್ವಲ್ಪ ದೊಡ್ಡದಾಗಿದೆ, ಇದನ್ನ ಅರ್ಥ ಮಾಡ್ಕೊಂಡು ನಾವು ಆಕ್ಯುಪ್ರೆಷರ್ ಮಾಡಿದಾಗ ಚೆನ್ನಾಗಿರುತ್ತೆ. ಈಗ ಲಾಸ್ಟ್ ಇದಕ್ಕೆ ಹೋಗ್ಬಿಡ್ತೀನಿ. ನಮ್ಮ ಈ ಸ್ಪೈನ್ ಚಾರ್ಟ್ ನೀವು ನೋಡಿದ್ರಲ್ಲ, ಆ ಸ್ಪೈನ್ ಚಾರ್ಟ್ ಬೇಕಂದ್ರೆ ಒಂದ್ಸಾರಿ ಹಂಗೆ ಅದನ್ನ ಒಂಚೂರು ಇಡಿ ಸರ್. ಅದು ಸ್ಪೈನ್ ಫುಲ್ ಇತ್ತಲ್ಲ, ಅದರಲ್ಲಿ ನೋಡಿ C1 ಇಂದ C7. ಆ C1 ಬಂದು ಫಸ್ಟ್ ವರ್ಟಿಬ್ರೆ ಬಂದು ನಮ್ಮ ತಲೆನೋವಿಗೆ, ಹೈ BP ಗೆ, ನಿದ್ರೆ ಬರ್ತಾ ಇರೋದು, ಇನ್ಸೋಮ್ನಿಯಾಗೆ, ಮೈಗ್ರೇನ್ಗೆ ಸಂಬಂಧಿಸಿದ ನರಗಳು ಅಲ್ಲಿ ಇದೆ. ಯಾವ ರೀತಿ ನಾವು ಹೈ BP ಗೆ ಕೈಯಲ್ಲಿ ಕಾಲುಗಳಲ್ಲಿ ಏನಾದ್ರೂ ಪಾಯಿಂಟ್ಸ್ ಇದೆ, ನಮ್ಮ ಹೆಡ್ಏಕ್ಗೆ ನಾವು ಹೆಂಗೆ ತಂಬಲ್ಲಿ ನಾವು ಮಾಡ್ತೀವಿ, ಅದೇ ರೀತಿ ಈ ಥೊರಾಸಿಕ್ ರೀಜನ್, ಸರ್ವೈಕಲ್ ರೀಜನ್ .1 ಸರ್ ಸ್ವಲ್ಪ ಕೆಳಗೆ ಸರ್. ಮೇಲ್ಗಡೆ 1 ಪಾಯಿಂಟ್ ಕಾಣುತ್ತೆ, ಅದ್ರ ಪಕ್ಕ ಅದು ಬೋನ್ ಸ್ಟ್ರಕ್ಚರ್ ತೋರಿಸಿದೆ. ಆ ರೌಂಡ್ ಇರೋದೆಲ್ಲ ಏನು ಅಂದ್ರೆ ಸರ್ವೈಕಲ್ 1, 2, 3, 4, 5, 6, 7 ಅಂತ. ಅದು ಸ್ವಲ್ಪ ಡಲ್ ಆಗಿದೆ. ಅದ್ರ ಎಡಗಡೆ ಇರೋದು ಆ ಸರ್ವೈಕಲ್ದು ವರ್ಟಿಬ್ರೆ. ಆ ಸಂಬಂಧಿಸಿದ ಆ ವರ್ಟಿಬ್ರೆ ನಾವು ಒತ್ತಿದಾಗ ನಾವು C1 ಅಂತ ಇದೆ, ಅದನ್ನ ನಾವು ಆಕ್ಯುಪ್ರೆಷರ್ ಮಾಡಿದಾಗ ನಮ್ಗೆ ತಲೆನೋವು, ಹೈ BP, ನಿದ್ರೆ ಬಾರ್ದಾ ಇರೋದು, ಮೈಗ್ರೇನ್ ಗಳನ್ನ ವಾಸಿ ಮಾಡ್ಕೊಳ್ಳೋದಿಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಕೈಯಲ್ಲಿ ಪಾಯಿಂಟ್ಸ್, ಕಾಲಲ್ಲೂ ಪಾಯಿಂಟ್ಸ್ ಸಹ ನಾವು ಆಕ್ಯುಪ್ರೆಷರ್ ಮಾಡ್ಕೋಬೇಕು. ಅದೇ ರೀತಿ C2 ಎರಡನೇ ವರ್ಟಿಬ್ರೆ ಬಂದು ನಮ್ಮ ಕಿವಿಯ ನೋವಿರ್ಬೋದು, ನಮ್ಮ ಕಣ್ಣಿಗೆ ಸಂಬಂಧಿಸಿದ ಪ್ರಾಬ್ಲಮ್ಗಳಿರ್ಬೋದು, ನಮ್ಮ ಸೈನಸ್ ಇರ್ಬೋದು. ಸೊ ಅದನ್ನ ವಾಸಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ C3 ಬಂದ್ರೆ ಬ್ಲೀಡಿಂಗ್ ಗಮ್ಸ್, ನಮ್ಮ ಗಮ್ಮಗಳಲ್ಲಿ ರಕ್ತ ಬರೋದು, ಎಕ್ಸಿಮಾ ಇರ್ಬೋದು, ಪ್ಲೇಟ್ಸ್ ನಮ್ಮ ಈ ತರ C ಇಂದ C7. ಮತ್ತೆ ಡಾರ್ಕ್ ಬ್ಲಾಕ್ ಸ್ವಲ್ಪ ಅಪ್ವರ್ಡ್ ಹೋಗಿ ಸರ್. ಅಲ್ಲಿಂದ ಸ್ವಲ್ಪ ಡಾರ್ಕ್ ಕಲರ್ ಇದೆಯಲ್ಲ, ಆ T1 ಇಂದ T12. ಆಮೇಲೆ ಮತ್ತೆ L1 ಇಂದ L5. ಇಲ್ಲಿಂದ ಅಲ್ಲಿಂದ L1 ಇಂದ L5 ನೋಡ್ಬೋದು ನೀವು, ಕ್ಲೀನ್ ಆಗಿ ಕಾಣಿಸುತ್ತೆ. ಅದ್ರ ಕೆಳಗಡೆ ಸ್ಯಾಕ್ರಸ್, ಕಾಕೈಸ್ ಇದೆ. ಸೊ ಇವುಗಳನ್ನ ನಾವು ಪ್ರೆಷರ್ ಹಾಕೋದ್ರಿಂದ ಅಂಗೈಗಳಲ್ಲಿ, ಅಂಗಾಲುಗಳಲ್ಲೂ ಸಹ ನಾವು ಆ ಪಾಯಿಂಟ್ ಗಳನ್ನು ಹೊತ್ತೋದ್ರಿಂದ, ನಾವು ಆವಾಗ ಎಣ್ಣೆ ಮಸಾಜ್ ಮಾಡ್ಕೊಳ್ಳೋದು ಇರೋದ್ರಿಂದ ನಮ್ಮ ಬೆನ್ನು ಮೂಳೆಗೆ, ನಮಗೆ ಮೆಂಟಲಿ ಇರ್ಬೋದು, ಫಿಸಿಕಲಿ ಇರ್ಬೋದು, ನಮ್ಮ ಹೆಲ್ತ್ ಗಳನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ಅಂಗಾಂಗಗಳನ್ನ ಆಕ್ಟಿವೇಟ್ ಮಾಡಿ 1261 ಬಿಂದುಗಳನ್ನ ಆಕ್ಯುಪ್ರೆಷರ್ ಮಾಡಿ ನಮ್ಮ ಕಾಯಿಲೆಗಳನ್ನ ವಾಸ ಮಾಡಿಕೊಳ್ಳಲು ಇದು ಅನುಕೂಲ ಮಾಡಿಕೊಡುತ್ತೆ ಅಂತ ಪ್ರೂವ್ ಆಗಿದೆ. ಸೊ ಇದ್ರ ಜೊತೆಗೆ ಎರಡು ಪಾಯಿಂಟ್ಸ್. ಯಾರಿಗೆ ಅಸಿಡಿಟಿ ಇದೆ ಅವರು ಪ್ರತಿದಿನ ಬೆಳಿಗ್ಗೆ ಒಂದು 18 ರಿಂದ 20 ಅಕ್ಕಿ ಕಾಳುಗಳನ್ನು ಸುಮ್ನೆ ಸ್ವಾಲೋ ಮಾಡೋದು, 3 months. ಈ ತರ ಮಾಡೋದ್ರಿಂದ ಅಸಿಡಿಟಿ ಹೋಗುತ್ತೆ ಅಂತೇಳಿ ಈ ಪುಸ್ತಕದಲ್ಲಿ ಇದೆ. ನಾವು ಯಾರಿಗೆ ಮೈಗ್ರೇನ್ ಇದೆ ಅವರು ಚೀಸ್ ಇರ್ಬೋದು, ಚಾಕ್ಲೇಟ್ ಇರ್ಬೋದು, ಪನ್ನೀರು, ಮೈದಾ, ಈ ಸಿಟ್ರಸ್ ಫ್ರೂಟ್ ಗಳನ್ನ ಸ್ವಲ್ಪ ದಿನ ತಿನ್ಬೇಡಿ ಅಂತ ಹೇಳ್ತಾರೆ. ಮತ್ತೆ ಡಯಾಬಿಟಿಕ್ ಗೊತ್ತಲ್ಲ, ಬೆಂಡೆಕಾಯಿ ಅದು ನೆನ್ಸೋದು, ಪ್ರತಿದಿನ ಅದನ್ನ 50 ರಿಂದ 100 ಗ್ರಾಮ್ ಆಫ್ ಫ್ರೈ ಮಾಡ್ಬಿಟ್ಟು ಸೆಮಿ ಕುಕ್ ಮಾಡ್ಬಿಟ್ಟು ಅದನ್ನು ಸಹ ತಿನ್ಬೋದು. ಆಮೇಲೆ ಕಿಡ್ನಿ ಇಶ್ಯೂಸ್ ಇದ್ರೆ ಬ್ಲಾಕ್ ಟೀ ಬಿಫೋರ್ ಬ್ರೇಕ್ಫಾಸ್ಟ್, ಡಯಾಬಿಟಿಸ್ ಅವರು ಇದನ್ನ ಸೇವಿಸಬಹುದು. ಹೈ BP ಇದ್ರೆ ಸರ್ ನನಗೆ ಇದನ್ನ ಮೊದಲು ಹೇಳಿದ್ರು, ಬುಕ್ಕಲ್ಲೂ ಸಿಕ್ತು ನನಗೆ, ಪ್ರತಿದಿನ 8 ರಿಂದ 10 ಮೆಂತೆ ಕಾಳುಗಳನ್ನು ಬಿಫೋರ್ ಬ್ರೇಕ್ಫಾಸ್ಟ್ ಇದನ್ನ ಸೇವಿಸೋದ್ರಿಂದ, ಕೊಲೆಸ್ಟ್ರಾಲ್ ಇರೋರಿಗೆ ಅಡಿಕೆನ ಊಟ ಆದ್ಮೇಲೆ ಅದು ಡ್ರೈ ಆಗಿರ್ಬೇಕು, ನಾನ್ ಫ್ಲೇವರ್ಡ್, ಸುಪಾರಿ ಆ ತರ ಎಲ್ಲ ರಾ ಅಡಿಕೆನ ಅಗಿಯೋದ್ರಿಂದ ನಮ್ಮ ಕೊಲೆಸ್ಟ್ರಾಲ್ ಗಳನ್ನ ಸಹ ಕಡಿಮೆ ಮಾಡ್ಕೋಬಹುದು. ಆಮೇಲೆ ಪ್ರತಿದಿನ ನಾವು ನಮ್ಮ ಅಡಿಗೆಯಲ್ಲಿ ಕುಕಿಂಗ್ ಆಯಿಲ್, ಇದು ಪಾರ್ಕಿನ್ಸನ್, ಆಲ್ಝೈಮರ್ ಡಿಸೀಸ್ ಸಹ ಹೋಗಿದೆ ಅನ್ನೋದನ್ನ ಟೆಸ್ಟಿಮೋನಿಯಲ್ಲಿ ಓದಿದೆ. ನಾವು ಯಾವ್ದೋ ಎಣ್ಣೆಗಳನ್ನ ಬಳಸೋಕ್ ಬದ್ರು ಒಳ್ಳೆ ಕೋಕೋನಟ್ ಆಯಿಲ್ ನಮ್ಮ ಅಡಿಗೆಯಲ್ಲಿ ಬಳಸೋದ್ರಿಂದ ನಮ್ಮ ಈ ಆಲ್ಝೈಮರ್, ಪಾರ್ಕಿನ್ಸನ್ ಡಿಸೀಸ್ ಕೂಡ ವಾಸಿ ಮಾಡ್ಕೋಬಹುದು ಅಂತ ಹೇಳಿದೆ. ನಾನು ಇದನ್ನ ವಿವರವಾಗಿ ಹೇಳಲಿಕ್ಕೆ ಸಮಯಾವಕಾಶ ಇಲ್ಲದೆ ಇರೋದ್ರಿಂದ ಕಡಿಮೆ ಮಾಡಿದ್ದೇನೆ.
ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ನಮ್ಮ ರಂಗನಾಥ್ ಸರ್ಗೆ, ಮಾವತರ್ ಫೌಂಡೇಶನ್ ಎಲ್ಲ ಟೀಮ್ ಮೆಂಬರ್ಸ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಇದು ಬುಕ್ ಯಾವ ಬುಕ್ ರೆಫರೆನ್ಸ್ ಮೇಡಮ್ ಇದು? ಸರ್ ಇಲ್ಲಿದೆ, ಆ ಯಾವ ಆತರ ಯಾರು ಆತರ? ಉಲ್ಟಾ ಕಾಣ್ತಾ ಇದೆ ಇದು. ಆತರ ಬಂದು ಡಾಕ್ಟರ್ ಕೇತನ್ ಬಿ ಶಾ, PhD. ಕರೆಕ್ಟ್. ಇವ್ರು ಬರೀ ಸ್ಪೈನ್ ಮೇಲೆನೆ ಮಾಡಿದ್ದಾರೆ. ಈ ಬುಕ್ ನನ್ನ ಫ್ರೆಂಡ್ ನನ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ರು. ನನಗೆ ಇದು ಕ್ಯೂರಿಯಾಸಿಟಿ ಬಂದು ಓದ್ತಾ ಕೂತಿದ್ದೆ. ಇದು ಚೆನ್ನಾಗಿದೆ ಸರ್. ಟೆಸ್ಟಿಮೋನಿಯಲ್ಸ್ ಅಲ್ಲಿ ಅವರು ಬಾಂಬೆಯಲ್ಲಿದ್ದಾರೆ ಇವರು. ಹೌದು, ಆಕ್ಚುಲಿ ಇವ್ರನ್ನ ನಾನು ಮೀಟ್ ಮಾಡಿದ್ದೆ ಬ್ಯಾಂಗ್ಳೂರಲ್ಲಿ. ಓ, ಅವ್ರ ಮನೇಲೆ ಮೀಟ್ ಮಾಡಿದ್ದೆ. ಅವ್ರ ಮನೆಗೆ ಹೋಗಿದ್ದೆ ನಾನು, ಇನ್ನೊಬ್ರು ಡಾಕ್ಟರ್ ಇಬ್ರು ಸೇರಿ ಹೋಗಿ ಮೀಟ್ ಮಾಡಿ ತುಂಬಾ ಹೊತ್ತು ಡಿಸ್ಕಸ್ ಮಾಡಿದೆ. ಅಲ್ಲೇ ಊಟ ಮಾಡ್ಕೊಂಡು ಅವರು ಶಾರುಖ್ ಖಾನ್ ಇವರ ಇಂಥವ್ರೆಲ್ಲ ಎಲ್ಲರಿಗೂ ಆಕುಪ್ರೆಷರ್ ಡಾಕ್ಟರ್ ಅವರು. ಅವರೆಲ್ಲ ಇವರೇ ಆಕುಪ್ರೆಷರ್ ಇಂದ ಅನೇಕ ಚಿಕಿತ್ಸೆಗಳು ಮಾಡ್ತಾ ಇರ್ತಾರೆ, ಅರ್ಥ ಆಯ್ತಾ? ಸೊ ಅಷ್ಟು ಪ್ರಶಸ್ತಿ ಅವರಿಗೆ. ಇನ್ನೊಂದು ಆ ಬುಕ್ಕು ನಮ್ಮ ವೇದಿಕೆಯಲ್ಲಿ, ಆ ಬುಕ್ಕನ್ನು ನಾನು ಪೂರ್ತಿ ಮೊದಲನೇ ಪೇಜಿಂದ ಲಾಸ್ಟ್ ಪೇಜ್ ವರೆಗೂ ಟೀಚ್ ಮಾಡಿದ್ದೀನಿ. ಐ ಥಿಂಕ್ ನೀವು ಅವಾಗ ನೀವು ಸೇರ್ಕೊಂಡಿದ್ರ ಅಂತ ನನಗೂ ಐಡಿಯಾ ಇಲ್ಲ, ಬಟ್ ನಮ್ಮ ವೇದಿಕೆಯಲ್ಲಿ ಮೊದಲನೇ ಪೇಜಿಂದ ಲಾಸ್ಟ್ ಪೇಜ್ ವರೆಗೂ ಈ ಬುಕ್ಕನ್ನು ನಾವು ಆಲ್ರೆಡಿ ಸ್ವಾಧ್ಯಾಯ ಅಂದ್ರೆ ಒಂದು ಪೂರ್ತಿ ವಿವರವಾಗಿ ಹೇಳ್ಕೊಟ್ಟಿದ್ವಿ. ಸರಿ ಸರ್. ಅದು ಅಂದ್ರೆ ಖಂಡಿತ ಅದು ಸಿಗತ್ತೆ, ಎಲ್ಲ ಇಂದಿನ ವಿಡಿಯೋಗಳು ನೋಡಿದ್ರೆ ಸಿಗತ್ತೆ. ಓಕೆ, ಬಟ್ ಒಳ್ಳೆದಾಯ್ತು, ಮತ್ತೊಂದ್ಸರಿ ನೆನ್ಪು ಮಾಡಿದ್ವಿ. ಥ್ಯಾಂಕ್ ಯು, ನಮಸ್ತೆ.